ಈತನ ಹೆಸರು ವಿನೋದ ಬಡಿಗೇರ. ITI ಪದವಿ ಪಡೆದಿರುವ ಈತ ತಾನು ಓಡಾಡುವ ದಾರಿಯಲ್ಲಿ ಸಿಗುವ ಕಲ್ಲು, ಕಟ್ಟಿಗೆ, ಮರದ ಎಲೆಗಳಲ್ಲೂ ಕಲೆಯನ್ನು ಹುಡುಕುವಂತಹ ಪ್ರತಿಭಾವಂತ. ಕುಂದಾನಗರಿ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಮೊಳೆ ಅನ್ನೋ ಪುಟ್ಟ ಗ್ರಾಮದ ವಿನೋದ ಬಡಿಗೇರನ ಕಲೆಗೆ ಚಂದನವನವೇ ಮನಸೋತಿರುವುದು ವಿಶೇಷ. ಹುಟ್ಟಿದ 3 ವರ್ಷಕ್ಕೆ ತಂದೆಯನ್ನು ಕಳೆದುಕೊಂಡಿದ್ದ ವಿನೋದ ಬಡಿಗೇರ ಸ್ವಲ್ಪ ವರ್ಷದ ಬಳಿಕ ತಾಯಿಯನ್ನು ಕಳೆದುಕೊಂಡ್ರು. ಅಜ್ಜಿಯ ಆಶ್ರಯದಲ್ಲಿ ಬೆಳೆದ ವಿನೋದ ಮರದ ಎಲೆಗಳಲ್ಲೂ ಚಿತ್ರವನ್ನು ಸೃಷ್ಟಿಸಬಲ್ಲ ಮಹಾಪ್ರವೀಣ. ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ ಭಾವಚಿತ್ರವನ್ನು ಮರದ ಎಲೆ, ಕಟ್ಟಿಗೆ, ಮುತ್ತು, ನದಿಗಳಲ್ಲಿ ಸಿಗುವ ಕಲ್ಲುಗಳ ಮೇಲೆ ಚಿತ್ರಿಸಿ ಜನಮೆಚ್ಚುಗೆ ಗಳಿಸಿದ್ದಾರೆ. ಕನ್ನಡ ಚಿತ್ರರಂಗದ ತಾರೆಗಳಾದ ಪುನೀತ್ ರಾಜ್ಕುಮಾರ್, ಸುದೀಪ್, ಶಿವರಾಜ್ ಕುಮಾರ್, ಶ್ರುತಿ, ಸಾಧು ಕೋಕಿಲ, ಜಗ್ಗೇಶ್ ಸೇರಿದಂತೆ ಹಲವರಿಗೆ ಅವರ ಭಾವಚಿತ್ರಗಳನ್ನು ಬಿಡಿಸಿ ಗಿಫ್ಟ್ ಕೊಡುವ ಮೂಲಕ ವಿನೋದ ಬಡಿಗೇರ ಪ್ರೀತಿ ಗಳಿಸಿದ್ದಾರೆ. ಹಲವು ಜನನಾಯಕರ ಚಿತ್ರಗಳನ್ನು ಬಿಡಿಸಿದ ವಿನೋದ ತನ್ನ 22ನೇ ವಯಸ್ಸಿನಲ್ಲಿಯೇ ಅದ್ಭುತ ಕಲೆ ಪ್ರದರ್ಶನ ಮಾಡುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ವಿನೋದ ಬಡಿಗೇರ ಕಲೆಯನ್ನು ಮೆಚ್ಚಿರುವ ಜನರು ಈತನಿಂದ ತಮ್ಮ ಚಿತ್ರವನ್ನು ಬಿಡಿಸಿಕೊಂಡು ಹಣ ನೀಡುತ್ತಿದ್ದಾರೆ. ಅದೇ ಹಣದಿಂದ ಹಲವು ಜನನಾಯಕರು, ಸೆಲೆಬ್ರಿಟಿಗಳ ಚಿತ್ರವನ್ನು ಬಿಡಿಸುವ ವಿನೋದ ಅದನ್ನು ಅವರಿಗೆ ತಲುಪಿಸುವ ಕೆಲಸ ಮಾಡುತ್ತಿದ್ದಾರೆ. ಇನ್ನು ಅದ್ಭುತ ಕಲೆಯನ್ನು ತನ್ನದಾಗಿಸಿಕೊಂಡಿರುವ ವಿನೋದ್ ಬಡಿಗೇರ ತನ್ನ ಶ್ರಮ ಹಾಗೂ ಕಲೆಗೆ ಉತ್ತಮ ವೇದಿಕೆ ಸಿಗಲೆಂದು ಕಾಯುತ್ತಿದ್ದಾರೆ. ದೇಶದ ಒಂದು ಉತ್ತಮ ವೇದಿಕೆಯಲ್ಲಿ ತನ್ನ ಕಲೆಯನ್ನು ಪ್ರದರ್ಶನ ಮಾಡಬೇಕೆಂಬ ಕನಸನ್ನು ಹೊಂದಿದ್ದಾರೆ. ನಮ್ದು ಹವ್ಯಾಸ ಅಂದ್ರೆ ಈಗ ಕ್ರಿಯೇಟಿವಿಟಿ ಆರ್ಟ್ ವರ್ಕ್ ರೀ. ಕ್ರಿಯೇಟಿವಿಟಿ ಅಂದರೆ ಯಾವುದೊಂದು ವೇಸ್ಟ್ ಮಟೀರಿಯಲ್ ಒಳಗೆ ಯಾವುದೊಂದು ವೇಸ್ಟ್ ಕಡ್ಡಿ ಆಗಿರ್ಬೋದು, ಕಸ ಕಡ್ಡಿ ಆಗಿರ್ಬೋದು, ಮಳೆ ಆಗಿರ್ಬೋದು, ಏನೋ ಒಂದು ವಸ್ತುವನ್ನು ತೊಗೊಂಡ ನಾವು ಆರ್ಟ್ ವರ್ಕ್ ಕ್ರಿಯೇಟಿವಿಟಿ ಒಂದು ಯಾವುದೊಂದು ಪೋರ್ಟ್ರೇಟನ್ನಾಗಿ ಕ್ರಿಯೇಟ್ ಮಾಡೋದು ನಮ್ದು ಹವ್ಯಾಸ ಆಗಿದ್ರಿ. ಅದರಿಂದ ಇನ್ನೂ ಹೆಚ್ಚಿನ ವಸ್ತುಗಳನ್ನು ತೊಗೊಂಡು ವರ್ಕ್ ಮಾಡ್ಬೇಕಂತ ಆಸೆ ಐತ್ರಿ ನನಗೆ. ನಮ್ಮ ಅಪ್ಪ ಅಮ್ಮ ಇಬ್ಬರು ತಿರ್ಕೊಂಡಾರ್ರಿ. ನಮ್ಮ ಅಪ್ಪ ತಿರ್ಕೊಂಡ ಇವಾಗ ಒಂದು 7 ವರ್ಷ ಆಯ್ತು ರೀ. ನಮ್ಮ ಮಮ್ಮಿ ತಿರ್ಕೊಂಡು ಒಂದು 18 ವರ್ಷ ಆಯ್ತು. ನಾವು ಚಿಕ್ಕವರಿದ್ದಾಗ ತಿರ್ಕೊಂಡಾರ್ರಿ ಅವರು. ನಾ ಮಾಡೋ ಆರ್ಟ್ ಒಳಗೆ ವಿಶೇಷತೆ ಅಂದರೆ ಆಲ್ಮೋಸ್ಟ್ ಆಲ್ ಡೀಟೇಲ್ ವರ್ಕ್ ನಾನು ಜಾಸ್ತಿ ಯಾವ್ದು ಮಾಡಲ್ಲ ರೀ. ಕ್ರಿಯೇಟಿವಿಟಿ ವರ್ಕ್ ಫಸ್ಟ್ ಜನರನ್ನು ಅದನ್ನ ಆ ಆರ್ಟ್ ವರ್ಕ್ನ ನೋಡಿದ್ರಿ ಅಂದರೆ ಅವ್ರಿಗೆ ಯಾವ ಥರ ಮಾಡೋದು ವಿಚಾರ ಮಾಡೋಕೆ ಹಚ್ಚಿರ್ಬೇಕು. ನಾನು ಆ ಥರ ಆರ್ಟ್ ಮಾಡ್ಬೇಕಂದು ಆಸೆ ಮಾಡಿದ್ರು. ನನಗೆ ನಮ್ದು ಶಿಕ್ಷಣ ಆಗಿದ್ದು ಎಲ್ಲ ನಮ್ಮ ಕನ್ನಡ ಶಾಲೆ ಒಳಗೆ, ನಮ್ಮ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಮೊಳೆಯಲ್ಲೇ ಆಗಿತ್ತು. ಹೈಸ್ಕೂಲ್ ಅಂತ ನಮ್ಮ ಶ್ರೀ ಸಿದ್ದೇಶ್ವರ ಪ್ರೌಢಶಾಲೆ ಮೊಳೆಯಲ್ಲಿ ಹೈಸ್ಕೂಲ್ ಆಗಿದ್ರು. ನಮ್ಮದು ಎಜುಕೇಷನ್ ITI ರೀ. ITI ಅಥಣಿಯಲ್ಲಿ ಗೌರ್ಮೆಂಟ್ ITI ಒಳಗೆ ಮುಗಿಸ್ಕೊಂಡು ಒಂದು 6 ವರ್ಷ ಶುಗರ್ ಫ್ಯಾಕ್ಟ್ರಿ ಒಳಗೆ ವರ್ಕ್ ಮಾಡಿದ್ರಿ. ಇವಾಗ ಏನಿತ್ತು ಪ್ರೊಫೆಷನಲ್ ಆಗಿ ಇವಾಗ ಇದೇ ಆರ್ಟ್ ವರ್ಕನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಾನು ಇದರಲ್ಲಿ ನಾನು ಜೀವನ ನಡೆಸ್ತಾ ಇದ್ದೀನಿ. ಪ್ರೆಸೆಂಟ್ ಇವಾಗ ಇರೋದು ನಾನು ಇಲ್ಲೇ ಮೊಳೆಯಲ್ಲೇ ಇರ್ತೀನಿ ರೀ. ಧನ್ಯವಾದಗಳು.